ಈ ನಿಯಮಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿಯೂ ಕೂಡ ನಿವೃತ್ತಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿಯನ್ನು ನಾವು ತಲುಪಿಸಿದ್ದೇವೆ. ಆ್ಯಂಡ್ KCSR ನಿಯಮಾವಳಿಗಳು ಏನು ಹೇಳುತ್ತೆ, ಆ್ಯಂಡ್ ನಿವೃತ್ತಿಯ ಉಪದಾನ DCRG ಕಮ್ಯುಟೇಷನ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಮತ್ತು ಪೆನ್ಷನ್ ಯಾವ ರೀತಿ ಸಿಗುತ್ತೆ, ಫ್ಯಾಮಿಲಿ ಪೆನ್ಷನ್ ಯಾವ ರೀತಿ ಸಿಗುತ್ತೆ, ಫಸ್ಟ್ 7 ವರ್ಷಗಳಿಗೆ 50% ಮತ್ತು ನೆಕ್ಸ್ಟ್ ಮುಂದೆ 30% ಸಿಗುವಂಥದ್ದು, ಪತಿ ಪತ್ನಿಯಲ್ಲಿ ಯಾರಿಗೆ ಸಿಗುತ್ತೆ, ಮಕ್ಕಳಲ್ಲಿ ಯಾರಿಗೆ ಸಿಗುತ್ತೆ, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಆಲ್ರೆಡಿ ನಮ್ಮ ಒಂದು ಪ್ರೀವಿಯಸ್ ವೀಡಿಯೋಸ್ಗಳನ್ನ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನೀವು ಆ ಒಂದು ವೀಡಿಯೋಸ್ಗಳೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಒಂದು ಡಿಸ್ಕ್ರಿಪ್ಷನ್ನ ಚೆಕ್ಔಟ್ ಮಾಡ್ಕೊಳ್ಳಿ, ಅಥವಾ ಚಾನಲ್ನ ಚೆಕ್ ಮಾಡಿ, ಅದರಲ್ಲಿ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ. ಬಟ್ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಕರ್ನಾಟಕ ಸರ್ಕಾರಿ ನೌಕರರ ನಿವೃತ್ತಿ ನಿಯಮಗಳು, ನಿವೃತ್ತಿಯ ವಿಧಗಳು, ಪ್ರಕ್ರಿಯೆಗಳು ಮತ್ತು ಪ್ರಮುಖ ಷರತ್ತುಗಳಿಗೆ ಸಂಬಂಧಿಸಿದಂತೆ. ಅಂದರೆ ವಾಲಂಟ್ರಿ ನಿವೃತ್ತಿ ಇರುತ್ತೆ, ಟರ್ಮಿನೇಷನ್ ಆಗಿರುತ್ತೆ, ಡಿಸ್ಮಿಸಲ್ ಇರುತ್ತೆ, ಸಸ್ಪೆನ್ಷನ್ ಇರುತ್ತೆ, ಮತ್ತು ಒಂದು ಸಾಮಾನ್ಯವಾಗಿರುವಂಥ ನಿವೃತ್ತಿ ಮೋಸ್ಟ್ಲಿ ಇರುತ್ತೆ. ಸೊ ಎಲ್ಲ ಒಂದು ನಿಯಮಾವಳಿಗಳಲ್ಲಿ ಯಾವ ರೀತಿಯಾದಂಥ ರೂಲ್ಸ್ಗಳು ಅಪ್ಲೈ ಆಗುತ್ತೆ ಆ್ಯಂಡ್ ಎಷ್ಟು ವಿಧಗಳಿದೆ ನಿವೃತ್ತಿಯಲ್ಲಿ, ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಒಂದು ರಿಕ್ವೆಸ್ಟ್. ಆಲ್ ರೈಟ್, ಸೊ ನಿವೃತ್ತಿಯ ಪ್ರಮುಖ ವಿಧಗಳ ಬಗ್ಗೆ ನಾವು ಮಾತನಾಡೋದಾದರೆ, ಸೊ ಈ ಒಂದು ಸ್ಲೈಡಲ್ಲಿ ನೀವು ನೋಡ್ತಾ ಇರುವಂಥದ್ದು ನಿವೃತ್ತಿಯ ಪ್ರಮುಖ ವಿಧಗಳು ಬಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ವಯೋನಿವೃತ್ತಿ, ಇದಾದಮೇಲೆ ಸ್ವಯಂ ನಿವೃತ್ತಿ ಮತ್ತು ಕಡ್ಡಾಯ ನಿವೃತ್ತಿ. ಸೊ ಈ 3 ವಿಧಗಳು ಇದರಲ್ಲಿ ಬರುತ್ತೆ. ಸೊ ವಯೋನಿವೃತ್ತಿ ಅಂದ್ರೆ ಏನು, ವಯಸ್ಸಾಗಿ ನಿವೃತ್ತಿ ಆಗುವಂಥದ್ದು, ಸೂಪರ್ ಅನ್ಯುಟೇಷನ್ ಅಂತ ಕರಿತೀವಿ. ಸೂಪರ್ ಅನ್ಯುವೇಷನ್ ಅಂತ ಸರ್ಕಾರ ನಿಗದಿಪಡಿಸಿದ ಗರಿಷ್ಠ ವಯಸ್ಸಿನ ಮಿತಿಯನ್ನು ಪೂರೈಸಿದ ನಂತರ ಸಹಜವಾಗಿ ಪಡೆಯುವ ನಿವೃತ್ತಿಯನ್ನು ನಾವು ವಯೋನಿವೃತ್ತಿ ಅಂತ ಕರಿತೀವಿ. ಇದಾದಮೇಲೆ ಸ್ವಯಂ ನಿವೃತ್ತಿ, VRS ಅಂತ ಕರಿತೀವಿ, ವಾಲಂಟ್ರಿ ರಿಟೈರ್ಮೆಂಟ್ ಅಂತ. ನೌಕರರು ತಮ್ಮ ಇಚ್ಛೆಯ ಮೇರೆಗೆ ನಿಗದಿತ ಸೇವಾವಧಿಯನ್ನು ಪೂರೈಸಿದ ನಂತರ ಪಡೆಯುವ ನಿವೃತ್ತಿಯನ್ನು ವಯೋನಿವೃತ್ತಿ ಅಂತ ಕರಿತೀವಿ, ಅಥವಾ ಸ್ವಯಂ ನಿವೃತ್ತಿ ಅಂತ ಕರಿತೀವಿ. ಇದಾದ್ಮೇಲೆ ಕಡ್ಡಾಯ ನಿವೃತ್ತಿ, ಕಂಪಲ್ಸರಿ ನಿವೃತ್ತಿ ಅಂತ 3ನೇದು ಬರುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಶಿಸ್ತು ಕ್ರಮವಾಗಿ ಸರ್ಕಾರವೇ ನೌಕರರನ್ನ ಕಡ್ಡಾಯವಾಗಿ ನಿವೃತ್ತಿಗೊಳಿಸುವುದನ್ನ ಕಡ್ಡಾಯ ನಿವೃತ್ತಿ ಅಥವಾ ಕಂಪಲ್ಸರಿ ರಿಟೈರ್ಮೆಂಟ್ ಅಂತ ಕರಿತೀವಿ. ಸೊ ಈ 3 ವಿಧಗಳು ಬರುತ್ತೆ. ಸೊ ಇದರಲ್ಲಿ ಮೊಟ್ಟ ಮೊದಲನೇದು ಸಾಮಾನ್ಯವಾಗಿ ಆಗುವಂಥದ್ದು, ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ. 2ನೇದು ಸ್ವಯಂವಾಗಿ ನೀವೇ ಪಡೆಯುವಂಥ ನಿವೃತ್ತಿ. 3ನೇದು ಸರ್ಕಾರದ ಕಡೆಯಿಂದ ಟರ್ಮಿನೇಷನ್ ಅಂತಾನೆ ಕರಿಬೋದು, ಅಂದರೆ ಅದನ್ನೇ ರಿಟೈರ್ಮೆಂಟ್ ಅಂತ ಕರೀತಾರೆ. ಇದಾದ್ಮೇಲೆ ವಯೋನಿವೃತ್ತಿಯ ನಿಯಮಗಳು, ಸೂಪರ್ ಅನ್ಯುಟೇಷನ್ನ ಒಂದು ನಿಯಮಗಳು ಏನು ಹೇಳುತ್ತೆ ಅಂತ ನೋಡಿ. ಸೊ ಪ್ರಸ್ತುತ ಕರ್ನಾಟಕ ಸರ್ಕಾರಿ ನೌಕರರ ವಯೋನಿವೃತ್ತಿ ವಯಸ್ಸು 60 ವರ್ಷಗಳಾಗಿದೆ. ನೌಕರರು 60 ವರ್ಷ ಪೂರೈಸುವ ತಿಂಗಳ ಕೊನೆಯ ದಿನದಂದು ನಿವೃತ್ತರಾಗುತ್ತಾರೆ. ಸೊ ಯಾವ ಒಂದು ತಿಂಗಳಿಗೆ 60 ವರ್ಷ ಪೂರೈಸ್ತಾರೋ ಆ ಒಂದು ತಿಂಗಳ ಕೊನೆಯ ದಿನದಂದು ಅವರು ನಿವೃತ್ತಿಯನ್ನ ಇಲ್ಲಿ ಪಡಿತಾರೆ. ಒಂದು ವೇಳೆ ನೌಕರರ ಜನ್ಮ ದಿನಾಂಕವು ತಿಂಗಳ 1ನೇ ತಾರೀಕು ಆಗಿದ್ದರೆ ಅವರು ಹಿಂದಿನ ತಿಂಗಳ ಕೊನೆಯ ದಿನದಂದೇ ನಿವೃತ್ತರಾಗುತ್ತಾರೆ. ಸೊ 1ನೇ ತಾರೀಕಿದ್ರೆ ಅವರು ಹಿಂದಿನ ತಿಂಗಳ ಕೊನೆಯ ದಿನಾಂಕದಂದೇ ನಿವೃತ್ತರಾಗುತ್ತಾರೆ. ಏನಕ್ಕಂದ್ರೆ ಅಲ್ಲಿಗೆ ಅವರಿಗೆ 60 ವರ್ಷ ಕಂಪ್ಲೀಟ್ ಆಗುತ್ತೆ. ಯಾವುದೇ ವಿಳಂಬವಿಲ್ಲದೆ ಸೌಲಭ್ಯಗಳನ್ನು ಪಡೆಯಲು ನಿವೃತ್ತರಿಗೆ 6 ತಿಂಗಳ ಮುಂಚಿತವಾಗಿಯೇ ಪೆನ್ಷನ್ ಕಡತಗಳನ್ನು ಸಿದ್ಧಪಡಿಸಬೇಕು. ಸೊ ನಿವೃತ್ತಿಗೆ ನಿಮಗೆ 6 ತಿಂಗಳ ಬಾಕಿ ಇರುವಾಗಲೇನೆ ಪೆನ್ಷನ್ ಕಡತಗಳನ್ನು ಸಿದ್ಧಪಡಿಸಬೇಕು. ಅಂದರೆ ಸಹಜವಾಗಿ ಮುಂದಿನ ಒಂದು ಪೆನ್ಷನ್ ಪಡೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ. ಸೊ ಇದು ವಯೋನಿವೃತ್ತಿ ಅಂತ ಕರಿತೀವಿ, ನಾರ್ಮಲ್ ಆಗುವಂಥ ಒಂದು ನಿವೃತ್ತಿ. ಇದಾದ್ಮೇಲೆ ಸ್ವಯಂ ನಿವೃತ್ತಿ ಅಂದರೆ ವಾಲಂಟ್ರಿ ರಿಟೈರ್ಮೆಂಟ್ನಲ್ಲಿ ಏನಿದೆ ಅಂತ ನೋಡೋಣ. ಸೊ ವಾಲಂಟ್ರಿ ರಿಟೈರ್ಮೆಂಟ್ ತುಂಬ ಅಸಹಜವಾಗಿರುವಂಥದ್ದು. ಕೆಲವೊಂದಿಷ್ಟು ಜನ ಪಡೆದುಕೊಳ್ತಾರೆ ಕೆಲವೊಂದಿಷ್ಟು ಕಾರಣಗಳಿಂದ. ಇದಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ ಅರ್ಹತಾ ಸೇವೆ ಇರುತ್ತೆ. ಈ ವಾಲಂಟ್ರಿ ರಿಟೈರ್ಮೆಂಟ್ ನೀವು ಪಡಿಬೇಕು ಅಂದರೆ ಕನಿಷ್ಠ 15 ವರ್ಷಗಳ ಅರ್ಹತಾ ಸೇವೆ, ಕ್ವಾಲಿಫೈಯಿಂಗ್ ಸರ್ವಿಸನ್ನು ಮಾಡಿರಬೇಕಾಗುತ್ತದೆ. ಪೂರೈಸುವ ಯಾವುದೇ ನೌಕರರು ಸ್ವಯಂ ನಿವೃತ್ತಿ ಕೋರಬಹುದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಿಯಮಗಳು ಬದಲಾಗಬಹುದು ಅಂತ ಹೇಳ್ತಿದ್ದಾರೆ. ನೋಟಿಸ್ ಅವಧಿ ಏನಿದೆ, ಸ್ವಯಂ ನಿವೃತ್ತಿ ಪಡೆಯಲು ಇಚ್ಛಿಸುವ ನೌಕರರು ಕನಿಷ್ಠ 3 ತಿಂಗಳ ಮುಂಚಿತವಾಗಿ ನೇಮಕಾತಿ ಪ್ರಾಧಿಕಾರಕ್ಕೆ ಲಿಖಿತ ನೋಟಿಸ್ ನೀಡುವುದು ಕಡ್ಡಾಯ. ಒಮ್ಮೆ ನೀಡಿದ ನೋಟಿಸನ್ನು ಅನುಮತಿಯೊಂದಿಗೆ ವಾಪಸ್ ಪಡೆಯಲು ಅವಕಾಶವಿದೆ ಅಂತ ಹೇಳ್ತಿದ್ದಾರೆ. ಅಂದರೆ 3 ತಿಂಗಳ ಮುಂಚಿತವಾಗಿಯೇ ನೀವು ಒಂದು ಮೇಲಾಧಿಕಾರಿಗಳಿಗೆ ತಿಳಿಸಬೇಕಾಗುತ್ತದೆ, ನಾವು ಸ್ವಯಂ ನಿವೃತ್ತಿಯನ್ನು ಪಡೆಯೋದಕ್ಕೆ ಹೊರಟಿದ್ದೇನೆ ಅಂತ. ಸೊ ಅದನ್ನ ವಾಪಸ್ ಕೂಡ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಅಕಾಲಿಕ ಅಥವಾ ವೈದ್ಯಕೀಯ ನಿವೃತ್ತಿ, ಇನ್ವ್ಯಾಲಿಡ್ ರಿಟೈರ್ಮೆಂಟ್ ಅಂತ ಇನ್ನೊಂದು ಬರುತ್ತೆ. ಸೊ ಇದು ಯಾವುದರಲ್ಲಿ ಅಂದರೆ ಅಕಾಲಿಕ ಅಥವಾ ವೈದ್ಯಕೀಯ ನಿವೃತ್ತಿ ಅಂತ. ಅಂದರೆ ದೈಹಿಕ ಅಥವಾ ಮಾನಸಿಕವಾಗಿ ಅಸಾಮರ್ಥ್ಯವನ್ನ ಹೊಂದಿರುವಂಥ ನೌಕರರಿಗಾಗಿ ಇದನ್ನ ಪರಿಚಯಿಸಲಾಗಿದೆ. ನೌಕರರು ತೀವ್ರ ಅನಾರೋಗ್ಯದಿಂದ ಮುಂದಿನ ಸೇವೆ ಸಲ್ಲಿಸಲು ಸಂಪೂರ್ಣ ಅಸಮರ್ಥರಾದಾಗ ಈ ನಿವೃತ್ತಿಯನ್ನು ನೀಡಲಾಗುತ್ತದೆ. ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರ, ಇದಕ್ಕೆ ಅಧಿಕೃತ ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರ
ತಪಾಸಣೆ ಮತ್ತು ದೃಢೀಕರಣದ ಅಗತ್ಯವಿರುವಂಥದ್ದು. ಆ್ಯಂಡ್ ಇದಾದ ಮೇಲೆ ಅಮಾನ್ಯ ಪಿಂಚಣಿ, ಇದು ಸಾಬೀತಾದರೆ ನೌಕರರನ್ನ ಸೇವೆಯಿಂದ ಬಿಡುಗಡೆ ಮಾಡಿ ಅವರಿಗೆ ನಿಯಮಾನುಸಾರ ಅಮಾನ್ಯ ಪಿಂಚಣಿ ಇನ್ವ್ಯಾಲಿಡ್ ಪೆನ್ಷನ್ ಮಂಜೂರು ಮಾಡಲಾಗುತ್ತದೆ. ರಕ್ಷಣೆ ಬಂದ್ಬಿಟ್ಟು ಸಾಮಾನ್ಯ ನಿವೃತ್ತಿಗೆ ಮುನ್ನವೇ ಅನಿವಾರ್ಯವಾಗಿ ಸೇವೆಯಿಂದ ಹಿಂದೆ ಸರಿಯಲು ಇದು ಕಾನೂನಾತ್ಮಕ ಅವಕಾಶವನ್ನ ಕಲ್ಪಿಸುತ್ತದೆ ಅಂತ ಕೂಡ ಹೇಳ್ತಿದ್ದಾರೆ. ಇದಾದ್ಮೇಲೆ ಕಡ್ಡಾಯ ನಿವೃತ್ತಿ, ಕಂಪಲ್ಸರಿ ರಿಟೈರ್ಮೆಂಟ್ ಅಂತ ಏನ್ ನಾವು ಕರಿತೀವಿ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ ವಯಸ್ಸು ಬಂದ್ಬಿಟ್ಟು 50ರಿಂದ 55ಕ್ಕೆ ಇದನ್ನ ಕಡ್ಡಾಯ ನಿವೃತ್ತಿಯನ್ನು ನೀಡಲಾಗುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಒಂದು ನಿವೃತ್ತಿಯನ್ನು ನೀಡಲಾಗುತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ದಕ್ಷತೆ ಇಲ್ಲದ ಅಥವಾ ಭ್ರಷ್ಟಾಚಾರದ ಗಂಭೀರ ಆರೋಪ ಹೊತ್ತಿರುವ ನೌಕರರನ್ನ 50 ಅಥವಾ 55 ವರ್ಷ ವಯಸ್ಸಾದಾಗ ಅಥವಾ 30 ವರ್ಷಗಳ ಸೇವೆ ಪೂರೈಸಿದಾಗ ಸರ್ಕಾರವು ಕಡ್ಡಾಯವಾಗಿ ನಿವೃತ್ತಗೊಳಿಸುವ ಪರಮಾಧಿಕಾರ ಹೊಂದಿದೆ. ಇದನ್ನ KCSR ರೂಲ್ 285ರ ಅಡಿಯಲ್ಲಿ ಪ್ರಯೋಗಿಸಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಂದು ಭ್ರಷ್ಟಾಚಾರ ಮಾಡುವಂತ ಒಂದು ನೌಕರರಿಗೆ ಅವರ ಒಂದು ಆರೋಪಗಳು ಸಿದ್ಧವಾಗಿದ್ದಾಗ ಅಂತಹ ನೌಕರರಿಗೆ ಆಡಳಿತಾತ್ಮಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಕಂಪಲ್ಸರಿ ನಿವೃತ್ತಿ ನೀಡ್ತಾರೆ. ಅದು ಯಾವಾಗಂದ್ರೆ 50ರಿಂದ 55 ವರ್ಷ ವಯಸ್ಸಾದಾಗ ಅಥವಾ 30 ವರ್ಷಗಳ ಒಂದು ಸೇವೆ ಅವರು ಕಂಪ್ಲೀಟ್ ಮಾಡಿದಾಗ. ಇದಾದ್ಮೇಲೆ ನೆಕ್ಸ್ಟ್ ನಿವೃತ್ತಿ ಪೂರ್ವ ಪ್ರಕ್ರಿಯೆಗಳು ಅಂತ ಹೇಳ್ತಿದ್ದಾರೆ. ನಿವೃತ್ತಿ ಪೂರ್ವ ಯಾವ ರೀತಿಯಾದಂಥ ಪ್ರಕ್ರಿಯೆಗಳನ್ನ ನಾವು ಮಾಡಬೇಕು ಅಂತ. ಸೊ ನೋ ಡ್ಯೂ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗುತ್ತೆ ಸರ್ಕಾರಿ ನೌಕರರು ಯಾವುದೇ ಸರ್ಕಾರಿ ಬಾಕಿ ಉಳಿಸಿಕೊಂಡಿಲ್ಲ ಎಂಬುದು ಬಾಕಿ ಇಲ್ಲದ ಪ್ರಮಾಣ ಪತ್ರ ನೋ ಡ್ಯೂ ಪಡೆಯೋದು ಕಡ್ಡಾಯ. ಇಲಾಖಾ ವಿಚಾರಣೆಗಳು ಬಾಕಿ ಇದ್ದರೆ ಪಿಂಚಣಿ ಸೌಲಭ್ಯಗಳ ವಿಲೇವಾರಿ ವಿಳಂಬವಾಗಬಹುದು. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಏನಾದರೂ ಇದ್ದರೆ ಅದನ್ನ ಕ್ಲಿಯರ್ ಮಾಡಿಸಿಕೊಳ್ಳಬೇಕು. KGID ಪ್ರಾವಿಡೆಂಟ್ ಫಂಡ್ ಮತ್ತು ಗಳಿಕೆ ರಜೆ ನಿಗದೀಕರಣಕ್ಕಾಗಿ ಪ್ರತ್ಯೇಕ ಅರ್ಜಿಗಳನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕಾಗಿರುವಂಥದ್ದು ಅವಶ್ಯಕವಾಗಿರುತ್ತದೆ. ಜಂಟಿ ಭಾವಚಿತ್ರ, ಜಾಯಿಂಟ್ ಫೋಟೋ ವಿತ್ ಸ್ಪೌಸ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ನಿಖರವಾಗಿ ನೀಡಬೇಕು. ಏನಕ್ಕಂದ್ರೆ ಸರ್ಕಾರಿ ನೌಕರು ತೀರೋದ್ರೆ ಮುಂದೆ ಪಿಂಚಣಿಯನ್ನ ಅವರ ಒಂದು ಪತ್ನಿ ಅಥವಾ ಪತಿಗೆ ನೀಡಲಾಗುತ್ತೆ. ಸೊ ಹಾಗಾಗಿ ಅವರ ಒಂದು ಜಂಟಿ ಭಾವಚಿತ್ರವನ್ನ ನೀಡಬೇಕಾಗಿರುವಂಥದ್ದು ಕಡ್ಡಾಯವಾಗಿ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ನೀಡಬೇಕು ಅಂತ ಇಲ್ಲಿ ನಿಯಮಾವಳಿ ಹೇಳುತ್ತೆ. ಸೊ ಇದಾದ್ಮೇಲೆ ಲಭ್ಯವಾಗುವ ನಿವೃತ್ತಿ ಸೌಲಭ್ಯಗಳು. ಓಕೆ, ಸೊ ಇವಾಗ ನಾವು ರಿಟೈರ್ಮೆಂಟ್ ಅನ್ನ ಒಂದು ಟೈಪ್ಸ್ ಗಳನ್ನ ನೋಡಿದ್ದೇವೆ. ಹಾಗಾದ್ರೆ ಇದರಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಸಾಮಾನ್ಯ ವಯೋನಿವೃತ್ತಿ ಆದ್ರೆ ಏನು, ಸೂಪರ್ ಅನ್ಯುಟೇಷನ್ ಅಂದ್ರೆ ಏನು, VRS ಪಡೆದ್ರೆ ಯಾವ ರೀತಿ ಆಗುತ್ತೆ, ಕಂಪಲ್ಸರಿ ರಿಟೈರ್ಮೆಂಟ್ ಆದ್ರೆ ಯಾವ ರೀತಿ ಆಗುತ್ತೆ ಅಂತ ಒಂದು ಬೇರೆ ಬೇರೆ ಅದಕ್ಕೆ ನಿಯಮಾವಳಿಗಳಿದೆ. ಸೊ ಅದನ್ನ ಕೂಡ ನಾವು ನೋಡೋಣ. ಇಲ್ಲಿ ಸೌಲಭ್ಯದ ಹೆಸರು, ಯಾವೆಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ ನಾರ್ಮಲ್ ಸೂಪರ್ ಅನ್ಯುಟೇಷನ್ಗೆ ಅಂತ ನೋಡಿ. ಮಾಸಿಕ ಪಿಂಚಣಿ ಕೊನೆಯ ಪಡೆದ ಮೂಲ ವೇತನದ 50% ನೀಡಲಾಗುತ್ತೆ. DCRG ಸೇವಾ ಅವಧಿಗೆ ಅನುಗುಣವಾಗಿ ಗರಿಷ್ಠ ಮಿತಿಯೊಡನೆ ನೀಡಿ ಗ್ರ್ಯಾಚುಯಿಟಿ ಮೊತ್ತವನ್ನು ನೀಡಲಾಗುತ್ತೆ. ಕಮ್ಯುಟೇಷನ್ ಬಂದ್ಬಿಟ್ಟು ಮೂಲ ಪಿಂಚಣಿಯ 1/3 ಭಾಗವನ್ನು ಮುಂಗಡವಾಗಿ ಒಟ್ಟಾರೆ ಮೊತ್ತವಾಗಿ ಪಡೆಯುವುದು. ಗಳಿಕೆ ರಜೆ ನಗದೀಕರಣ, ಖಾತೆಯಲ್ಲಿ ಉಳಿದಿರುವ ಗರಿಷ್ಠ 300 ದಿನಗಳ ಗಳಿಕೆ ರಜೆ ನಗದೀಕರಣವನ್ನ ಇಲ್ಲಿ ಮಾಡಿಸಿಕೊಳ್ಳಬಹುದಾಗಿದೆ. ಕುಟುಂಬ ಪಿಂಚಣಿ, ನೌಕರರ ಮರಣದ ನಂತರ ಅವರ ಪತ್ನಿ ಅಥವಾ ಪತಿಗೆ ನೀಡುವ ಪಿಂಚಣಿ ಸೌಲಭ್ಯ. ಇಲಾಖಾ ವಿಚಾರಣೆಗಳ ಒಂದು ಎಚ್ಚರಿಕೆ ಅಂತ ಹೇಳಲಾಗುತ್ತೆ. ಸೊ ಬೇಸಿಕಲಿ ನಿವೃತ್ತಿ ದಿನಾಂಕದಂದು ನೌಕರರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ಮೊಕದ್ದಮೆ ಬಾಕಿ ಇದ್ದರೆ ಅವರಿಗೆ ಕೇವಲ ತಾತ್ಕಾಲಿಕ ಪಿಂಚಣಿ ಮಾತ್ರ ನೀಡಲಾಗುತ್ತದೆ. ಪ್ರಕರಣ ಇತ್ಯರ್ಥವಾಗುವವರೆಗೆ DCRG ಅನ್ನ ತಡೆ ಹಿಡಿಯಲಾಗುತ್ತದೆ. ಇದು ಕರ್ನಾಟಕ ನಾಗರಿಕ ಸೇವಾವಳಿ ನಿಯಮಾವಳಿ ಬೇಸಿಕಲಿ KCSR ನಲ್ಲಿ ಬಂದಿರುವಂತಹ ಒಂದು ರೂಲ್ ಆಗಿದೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾದಂತಹ ನಿಯಮಾವಳಿಗಳು ಸರ್ಕಾರಿ ನೌಕರರ ಒಂದು ರಿಟೈರ್ಮೆಂಟ್ ಅನ್ನ ಪಡೆಯೋದಕ್ಕೆ ಹೊರಡಿಸಲಾಗಿದೆ. ಸೊ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋಗೆ ಇನ್ನೂ ಯಾರಾದರೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ರೆ ನಿವೃತ್ತಿ ನಿಯಮಗಳು ಮತ್ತು ಸೌಲಭ್ಯಗಳ ಕುರಿತು ನಿಮ್ಮ ಯಾವುದೇ ಅನುಮಾನಗಳಿದ್ದಲ್ಲಿ ಅವುಗಳನ್ನು ಕೇಳಬಹುದು. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ.